Hi everyone, welcome back to my YouTube ಚಾನಲ್ ಖಾಜಿ ಟೇಲ್ಸ್ ವಿತ್ ಮೀ. ತೆನಾಲಿ ರಾಮಕೃಷ್ಣನ ಕಥೆಗಳಿಗೆ ಸ್ವಾಗತ. ಇಂದಿನ ಕಥೆಯ ಹೆಸರು ಪಾಠ ಕಲಿತ ಪಂಡಿತ. ಒಂದು ದಿನ ತೆನಾಲಿ ರಾಮಕೃಷ್ಣ ಹಾಗೂ ಓರ್ವ ಪಂಡಿತ ದೋಣಿ ವಿಹಾರ ಮಾಡಲು ಒಂದು ನದಿಯ ಬಳಿ ಹೋಗಿರ್ತಾರೆ. ಹಾಗೆ ದೋಣಿಯಲ್ಲಿ ಕುಳಿತುಕೊಂಡು ತಮಗೆ ಅರಿತಿರುವಂತಹ ವಿಷಯಗಳ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇರ್ತಾರೆ. ಹೀಗೆ ಚರ್ಚೆ ಮಾಡ್ತಿರುವ ಸಂದರ್ಭದಲ್ಲಿ ತೆನಾಲಿ ರಾಮಕೃಷ್ಣನಿಂದ ಒಂದು ತಪ್ಪಾಗತ್ತೆ. ಅವನಿಗೆ ಒಂದು ವ್ಯಾಕರಣದ ಬಗ್ಗೆ ಕೇಳಿದಾಗ ಅದರ ಬಗ್ಗೆ ಅಷ್ಟೊಂದು ಗೊತ್ತಿರೋದಿಲ್ಲ. ಹಾಗಾಗಿ ಒಂದು ಕೆಲವು ಉತ್ತರಗಳನ್ನ ನೀಡೋದ್ರಲ್ಲಿ ತಪ್ಪಾಗಿರುತ್ತೆ. ಇದನ್ನು ನೋಡಿದ ಪಂಡಿತ ಇವನನ್ನು ಹೇಗಾದ್ರೂ ಸೋಲಿಸಬೇಕು, ಹಾಗೆ ಇವನಿಗೆ ಮುಖಭಂಗವನ್ನ ಮಾಡಬೇಕು ಅಂತ ಹೇಳಿ ಇವನ ತಪ್ಪನ್ನ ಪದೇ ಪದೇ ಹೇಳುತ್ತಾ ಬಂದ. ಅದೇ ರೀತಿ ತೆನಾಲಿ ರಾಮಕೃಷ್ಣನಿಗೆ ಹೇಳ್ತಾನೆ, ನೀನು ನಿನ್ನ ಜೀವನದಲ್ಲಿ ವ್ಯಾಕರಣದ ಬಗ್ಗೆ ಅಭ್ಯಾಸವನ್ನು ಮಾಡಿಲ್ವಾ ಅಂತಾನು ಕೇಳ್ತಾನೆ. ಆಗ ತೆನಾಲಿ ರಾಮಕೃಷ್ಣ ಹೇಳ್ತಾನೆ, ಹೌದು, ನಾನು ಅದರ ಬಗ್ಗೆ ಸ್ವಲ್ಪ ಕಮ್ಮಿ ಅಭ್ಯಾಸ ಮಾಡಿದ್ದೀನಿ ಅಂತ. ಆಗ ಪಂಡಿತ ಹೇಳ್ತಾನೆ, ಹಾಗಾದ್ರೆ ನಿನ್ನ ಜೀವನದ ಅರ್ಧ ಭಾಗವೇ ತುಂಬಾ ವೇಸ್ಟ್ ಆಗೋಯ್ತು. ಯಾಕಂದ್ರೆ ಅಂತಹ ಒಂದು ಇಂಪಾರ್ಟೆಂಟ್ ಆಗಿರೋ ವಿಷಯನೇ ನಿನಗೆ ಬರ್ತಾ ಇಲ್ಲ ಅಂತ ಹೇಳಿ. ತೆನಾಲಿ ರಾಮಕೃಷ್ಣ ಏನು ಮಾತನಾಡದೆ ಸುಮ್ಮನೆ ಇರ್ತಾನೆ. ಹೀಗೆ ದೋಣಿ ಮುಂದೆ ಹೋಗ್ತಾ ಇರಬೇಕಾದ್ರೆ ಅಲೆಗಳ ಒತ್ತಡಕ್ಕೆ ದೋಣಿ ಅಲುಗಾಡಲು ಪ್ರಯತ್ನಿಸುತ್ತದೆ. ಆಗ ತೆನಾಲಿ ರಾಮಕೃಷ್ಣನು ಪಂಡಿತನಿಗೆ ಪ್ರಶ್ನೆ ಮಾಡ್ತಾನೆ, ನಿಮಗೆ ಜೀವನದಲ್ಲಿ ಏನಾದ್ರೂ ಒಂದು ಉತ್ತಮ ಸಾಧನೆ ಮಾಡಿದ್ದು ನಿಮಗೆ ನೆನಪಿದ್ರೆ ನೀವು ಈಜಲು ಕಲಿತಿದ್ದೀರಾ ಅಂತ. ಆಗ ಪಂಡಿತನಿಗೆ ತುಂಬಾನೇ ಗಾಬರಿ ಆಗತ್ತೆ. ಯಾಕಂದ್ರೆ ಪಂಡಿತನಿಗೆ ಈಜಲು ಬರೋದೇ ಇಲ್ಲ. ಆಗ ಪಂಡಿತ ಹೇಳ್ತಾನೆ, ಇಲ್ಲ, ಈಜಲಿಕ್ಕೆ ನನಗೆ ಬರೋದಿಲ್ಲ ಅಂತ. ಆಗ ತೆನಾಲಿ ರಾಮಕೃಷ್ಣ ಹೇಳ್ತಾನೆ, ಹಾಗಾದ್ರೆ ನೀವು ಕೂಡ ನಿಮ್ಮ ಜೀವನದ ಅರ್ಧ ಭಾಗವನ್ನ ಸುಮ್ಮನೆ ವೇಸ್ಟ್ ಮಾಡಿದೀರಾ. ಯಾಕಂದ್ರೆ ಈಗ ನೀವು ಈಜಲು ಬರದೇ ಇದ್ರೆ, ಈಗ ದೋಣಿ ಕೆಳಗೆ ಮುಳುಗಿದ್ರೆ ನಾವು ಈಜಿನೇ ದಡ ಸೇರ್ಬೇಕಾಗತ್ತೆ ಅಂತ. ಆಗ ಪಂಡಿತನಿಗೆ ತನ್ನ ತಪ್ಪಿನ ಅರಿವಾಗತ್ತೆ. ಅವನು ತೆನಾಲಿ ರಾಮಕೃಷ್ಣನಿಗೆ ಕ್ಷಮೆ ಯಾಚಿಸಿ ನನ್ನನ್ನು ಹೇಗಾದ್ರೂ ದಡ ಸೇರಿಸು ಅಂತ ಹೇಳ್ತಾನೆ. ಆಗ ತೆನಾಲಿ ರಾಮಕೃಷ್ಣನು ಅವನ ಕ್ಷಮೆಗೆ ಓಕೆ ಅಂತ ಹೇಳಿ ಪಂಡಿತನನ್ನು ಜೋಪಾನವಾಗಿ ಹೇಗಾದ್ರೂ ಮಾಡಿಕೊಂಡು ದಡವನ್ನ ಸೇರಿಸ್ತಾನೆ. ತದನಂತರ ಪಂಡಿತನು ಇನ್ ಮುಂದೆ ಯಾರನ್ನು ಕೂಡ ಹೀಯಾಳಿಸುವುದಿಲ್ಲ ಅಂತ ಹೇಳಿ ತೆನಾಲಿ ರಾಮಕೃಷ್ಣನಿಗೆ ಮಾತನ್ನ ನೀಡ್ತಾನೆ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಕಥೆಯೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ ಕಾಸ್ ಡೀಟೇಲ್ಸ್ ವಿತ್ ಮೀ. ಈ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.